ಸೋನಿಯಾ ಗಾಂಧಿ ಕೂಡ ಕ್ಷಮಾಪಣಾ ಪತ್ರ ಬರೆದವರೇ. ಯಾವ ವಿಚಾರ? ಸೋನಿಯಾ ಗಾಂಧಿ ಅವ್ರದ್ದು ಹೇಳಬೇಕು, ನಾನು ಕಾಂಗ್ರೆಸ್ಸಿನ ಕುಲದೇವತೆ ಅಲ್ವಾ, ಅವ್ರದ್ದು ಹೇಳಬೇಕು. ಅವರು ಇಟಲಿಯ ಸಂಜಾತೆ, ಇಟಲಿಯಲ್ಲಿ ಜನ್ಮ ಮಾಡಿದವರು. ತಡವಾಗಿ ಎಷ್ಟೋ ವರ್ಷಗಳವರೆಗೆ ಹಾಗೆ ಇದ್ದು ಅಲ್ಲಿದ್ದ ಭಾರತೀಯ ಪೌರತ್ವವನ್ನು ಪಡೆದವರು. 2001ರಲ್ಲಿ ಗೌರವಾನ್ವಿತ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದರು ಈ ದೇಶದ. ಆಗ ಒಂದು ಹುಡುಗ, ಯುವಕ, ಬೋಸ್ಟನ್ ರೈಲ್ವೆ ಅದು ವಿಮಾನ ನಿಲ್ದಾಣದಲ್ಲಿ ಗಾಂಜಾ ಸಮೇತವಾಗಿ, ಮಾದಕ ವಸ್ತುಗಳ ಸಮೇತವಾಗಿ ಸಿಕ್ಕಿಬಿದ್ದ. ಒಂದು ಹುಡುಗ. ಆಗ ಸೋನಿಯಾ ಗಾಂಧಿಯವರು ತಕ್ಷಣ ವಾಜಪೇಯಿ ಅವರಿಗೆ ಫೋನ್ ಮಾಡಿ ಕ್ಷಮಾಪಣೆ ಕೇಳಿ ದಯವಿಟ್ಟು ಆ ಹುಡುಗನನ್ನು ಬಿಡಿಸಿ ಅಂತ ಕೇಳ್ಕೊಂಡು. ಸೋನಿಯಾ ಗಾಂಧಿ ಅವರು ಆ ಹುಡುಗನನ್ನ ಗಾಂಜಾ ಮಾಡ್ತಿದ್ದಲ್ಲ, ಗಾಂಜಾದೊಂದಿಗೆ ಮಾದಕ ದ್ರವ್ಯಗಳೊಂದಿಗೆ ಸಿಕ್ಕಿಬಿದ್ದ. ಬೋಸ್ಟನ್ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಾಗ ಈ ಸುದ್ದಿ ಬಂತಲ್ವಾ, ಈ ಸುದ್ದಿ ಸೋನಿಯಾ ಗಾಂಧಿ ಸಿಕ್ಕ ತಕ್ಷಣ ಅವರು ವಾಜಪೇಯಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ವಾಜಪೇಯಿ ಪ್ರಧಾನಿಯಾಗಿದ್ರು, ನೀವು ಅವರನ್ನು ಬಿಡಿಸಿ ಅಂತ. ವಾಜಪೇಯಿ ಉನ್ನತ ಮಟ್ಟದ ಯಾವುದೋ ಮಾತಾಡಿ ಭಾರತದ ಒಬ್ಬ ಹುಡುಗ ಅಲ್ವಾ ಅಂತ ಹೇಳುವ ಇದರಿಂದ ತಪ್ಪು ಮಾಡಿದ್ರೂ ಕೂಡ ಅವನನ್ನು ಬಿಡಿಸ್ತಾರೆ. ಇವತ್ತು ಅವನು ಆದರ್ಶ. ಮಾದಕ ಯಾರು ತಿಳ್ಕೊಳ್ಳಿ, ಸೋನಿಯಾ ಗಾಂಧಿ ಅವರು ಫೋನ್ ಮಾಡಬೇಕಾದ್ರೆ ಯಾರಿಗೆ ಫೋನ್ ಮಾಡಬೇಕಾಅಂತ ತಿಳ್ಕೊಳ್ಳಿ, ಅವರ ವಂಶದವರೇ ಆದ ಆ ಹುಡುಗರನ್ನ ಅಲ್ಲಿಂದ ವಾಜಪೇಯಿ ಹುಳ ಬಿಡ್ತಾ ಇಲ್ಲ. ಇದು ಡಾಕ್ಯುಮೆಂಟ್, ಇದು ಸುಳ್ಳು ಅಂತ ಆದ್ರೆ ಯಾವ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀರಿ? ಹೌದು, ಇದು ಇಷ್ಟು ದೊಡ್ಡದು ಪ್ರತಿಪಾದನೆ ಮಾಡಿ. ಹೌದು, ಇದು ಪತ್ರಿಕೆಗಳಲ್ಲಿ ಬಂದಿದೆ, ಸುದ್ದಿಯಲ್ಲಿ ಆಗಿದೆ. ಇದು ವಾಜಪೇಯಿ ಅವರು ರಿಕ್ವೆಸ್ಟ್ ಮಾಡಿ ಆ ಹುಡುಗನನ್ನು ಬಿಡ್ತಾರೆ. ಆ ಹುಡುಗ ಇವತ್ತು ಆ ಹುಡುಗನನ್ನ ಈ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಬೇಕು ಅಂತ ಎಲ್ಲ ಒದ್ದಾಡ್ತಿದ್ದಾರೆ. ಆ ಹುಡುಗ ಯಾರು ಒದ್ದಾಡ್ತಿದ್ದಾರೆ? ಕಾಂಗ್ರೆಸ್ ಪಕ್ಷ ಒದ್ದಾಡ್ತಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಹುಡುಗ ಸಿಕ್ಕಾಕೊಂಡಿದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಲ್ಲ, ಬೋಸ್ಟನ್ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದು. ವಿಮಾನ ನಿಲ್ದಾಣ ಸಿಕ್ಕಾಕೊಂಡು ಪೊಲೀಸರಿಗೆ ಸಿಕ್ಕಾಕೊಂಡ. ಅವನನ್ನು ಬಿಡಿಸಿರೋದು ವಾಜಪೇಯಿ ಅವರು ಉನ್ನತ ಮಟ್ಟದಲ್ಲಿ ಮಾತಾಡಿ ಯಾರಿಗೂ ಗೊತ್ತಾಗದ ಹಾಗೆ ಬಹಳ ಗೌಪ್ಯವಾಗಿಟ್ಟು ಆ ಹುಡುಗನನ್ನು ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಇಂಡಿಯಾಗೆ ಬರ್ತಾನೆ ಅವನು. ಸರ್, ಇದು ತುಂಬಾ ಇಶ್ಯೂ ಆಗೋ ತರ ಇದೆ. ಇದು ನೇರವಾಗಿ ಹೇಳ್ಬೇಕು, ದಾಖಲೆ ಸಮೇತ ಏನೇನೋ ನಿಮ್ಮ ವಾಯ್ಸ್ ತುಂಬಾ ಜೋರಿದೆ, ಇದನ್ನು ಯಾರು ಬೇಕಾದರೂ ಹೇಳಿದ್ರು ಚಾಲೆಂಜ್ ಮಾಡಬಹುದು. ನಿಮ್ಮದೇ ದಾಖಲೆ 2001ರಲ್ಲಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಮಾನ್ಯ ಸೋನಿಯಾ ಗಾಂಧಿ ಅವರು ಇದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ.